ಇನ್ನು ಇದೆಲ್ಲದರ ನಡುವೆ ದೇಶದಲ್ಲಿ ನಡೀತಾ ಇರುವ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಎದುರಿಸಿದ್ದೀವಿ. ಈಗ ಕರ್ನಾಟಕ ಕುರುಕ್ಷೇತ್ರದ ಎರಡನೇ ಹಂತದ ಕಾಳಗ ಇನ್ನೊಂದು ವಾರದಲ್ಲಿ ಮುಕ್ತಾಯಗೊಳ್ಳುತ್ತೆ. ಉತ್ತರ ಜಿಲ್ಲೆಗಳಲ್ಲಿ ಘಟಾನುಘಟಿಗಳ ಪ್ರಚಾರದ ಅಬ್ಬರ ಜೋರಾಗಿದ್ದು, ಕೇಂದ್ರ ಗೃಹ ಸಚಿವ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಇವತ್ತು ಹಾವೇರಿ, ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆ ಮಾಡ್ತಾರೆ. ಹಾವೇರಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಧಾರವಾಡ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಪ್ರಚಾರ ಮಾಡ್ತಾರೆ. ಹಾವೇರಿಯಲ್ಲಿ ಬೃಹತ್ ರೋಡ್ ಶೋ ಕೂಡ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ರಾಣಿಬೆನ್ನೂರಿನಲ್ಲಿ ರೋಡ್ ಶೋ ನಡೆಸಲಿದ್ದು, ಸಂಜೆ 5:30ಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಇಲ್ಲಿಯ ನೆಹರು ಮೈದಾನದಲ್ಲಿ ಆಯೋಜಿಸಿರುವ ಬೃಹತ್ ಬಹಿರಂಗ ಸಮಾವೇಶದಲ್ಲಿ ಅಬ್ಬರಿಸ್ತಾರೆ. ಓಕೆ, ಈ ಕಳೆದ 2-3 ದಿನದಿಂದ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಈ ಒಂದು ಪೆನ್ ಡ್ರೈವ್ ಪ್ರಕರಣ. ಇದರ ನಡುವೆ ಎರಡನೇ ಹಂತದ ಚುನಾವಣೆ ಕೂಡ ಬರ್ತಾ ಇದೆ. ಮೊದಲನೇ ಹಂತದ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಎದುರಿಸಿದ್ದೀವಿ ಏಪ್ರಿಲ್ 26. ಈಗ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ 14 ಕ್ಷೇತ್ರಗಳು ಬಾಕಿ ಉಳಿದಿದೆ ಅಲ್ಲಿ ಬಿಜೆಪಿ ನಾಯಕರು ಫೋಕಸ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಾವೇರಿ ಮತ್ತು ಹುಬ್ಬಳ್ಳಿ ಧಾರವಾಡ. ಇಲ್ಲಿ ಹಾವೇರಿಲಿ ಬೊಮ್ಮಾಯಿ ಅವರು, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಅಭ್ಯರ್ಥಿ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ. ಇಬ್ಬರ ಪರ ಕೂಡ ಪ್ರಚಾರ ಮಾಡ್ತಾರೆ. ಒಂದು ಬೃಹತ್ ರೋಡ್ ಶೋವನ್ನ ಹಾವೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ರೋಡ್ ಶೋಗಳನ್ನ ಮಾಡೋದರ ಮುಖಾಂತರ ಹೈಕಮಾಂಡ್ ಲೀಡರ್ಸ್ಗಳು ಬಂದಾಗ ಕಾರ್ಯಕರ್ತರಲ್ಲಿ ಜೋಶ್ ಎನ್ನುವಂಥದ್ದು ಇಮ್ಮಡಿಯಾಗುತ್ತೆ. ಅದೇ ಒಂದು ತಂತ್ರಗಾರಿಕೆ, ಗೆಲುವಿನ ತಂತ್ರಗಾರಿಕೆಯೂ ಹೌದು. ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಹೆಚ್ಚು ಮಾಡಿ ಆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋಕೆ ಇದು ಕೂಡ ಒಂದು ಬೂಸ್ಟರ್ ಡೋಸ್ ಇದ್ದಂಗೆ. ಸಂಜೆ 5:30ಕ್ಕೆ ಹುಬ್ಳಿಗೆ ಹೋಗ್ತಾರೆ. ಅಲ್ಲೂ ಕೂಡ ಒಂದು ಬಹಿರಂಗ ಸಮಾವೇಶ ಇದೆ, ಅಲ್ಲಿ ಪಾಲ್ಗೊಳ್ತಾರೆ.